ಇನ್ನು ಸಿಎಂ ತವರು ಮೈಸೂರಿನಲ್ಲಿ ಡಿಕೆ ಶಿವಕುಮಾರ್ ಹವಾ ಜಾಸ್ತಿ ಇದೆ. ಸಿಎಂ ಆದ ಬಳಿಕ ಮೈಸೂರಿಗೆ ಮೊದಲ ಬಾರಿ ಭೇಟಿ ಕೊಡ್ತಿದ್ದಾರೆ ಡಿಕೆಶಿ ಅವರು. ಮೈಸೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ಗೆ ಭರ್ಜರಿ ಸ್ವಾಗತ ಕೂಡ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಮೊದಲ ಬಾರಿ ಮೈಸೂರಿಗೆ ಹೋಗಿರುವಂತದ್ದು. ಸಿಎಂ ಆದ ಬಳಿಕ ಮೈಸೂರಿಗೆ ಡಿಕೆಶಿ ಮೊದಲ ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ವಾಗತ ಮಾಡಿದ್ದಾರೆ ಭರ್ಜರಿಯಾಗಿ. ಮೈಸೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ಗೆ ಭರ್ಜರಿ ಸ್ವಾಗತ ಕೂಡ ಸಿಕ್ಕಿದೆ. ಮೊದಲ ಬಾರಿ ಹೋಗಿರುವಂತದ್ದು. ಕಾಂಗ್ರೆಸ್ ಕಾರ್ಯಕರ್ತರಿಂದ ಮೆರವಣಿಗೆ ಸ್ವಾಗತ ಸಿಕ್ಕಿದೆ ಡಿಕೆ ಶಿವಕುಮಾರ್ ಅವರಿಗೆ. ನೋಡ್ತಾ ಇರಬಹುದು, ಬೃಹತ್ ಹೂವಿನ ಹಾರವನ್ನು ಕೂಡ ಹಾಕಲಾಗಿದೆ. ಅಲ್ಲಿದ್ದಂತಹ ಕಾಂಗ್ರೆಸ್ ಕಾರ್ಯಕರ್ತರಿಂದ ಭರ್ಜರಿ ಸ್ವಾಗತವನ್ನ ಮಾಡಲಾಗಿದೆ. ಮೊದಲ ಬಾರಿಗೆ ತವರಿಗೆ ಹೋಗಿರುವಂತದ್ದು ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ. ಹಾಗಾಗಿ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ ಸಿಎಂ ಡಿಕೆಶಿ ಅವರನ್ನ. ಕುಟುಂಬ ಸಮೇತ ಹೋಗಿರುವಂತದ್ದು. ಹಾಗಾಗಿ ಕಾರ್ಯಕರ್ತರಲ್ಲಿ ಸಂಭ್ರಮ ಅನ್ನೋದು ಜಾಸ್ತಿ ಇದೆ. ಅದರಲ್ಲೂ ಕೂಡ ಅವರ ತವರು ಕ್ಷೇತ್ರ ತವರಾಗಿರೋದ್ರಿಂದ ಅಲ್ಲಿ ಅವ್ರು ಬರಬೇಕು, ಈ ಮುಂಚೆನೆ ಹೋಗಬೇಕಾಗಿತ್ತು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಅಲ್ಲಿರೋರು ಎಲ್ಲರೂ ಕೂಡ ಇಟ್ಕೊಂಡಿದ್ರು. ಆದರೆ ಸ್ವಲ್ಪ ತಡ ಆಗಿದೆ, ಇವಾಗ ಹೋಗಿದ್ದಾರೆ. ಹಾಗಾಗಿ ಭರ್ಜರಿ ಸ್ವಾಗತ ಕೂಡ ಸಿಕ್ಕಿದೆ. कांग्रेस पार्टी की, मल्लिकार्जुन खड़गे की, सोनिया गांधी, सिद्धरामैया की, ಕೇಳಿಯಪ್ಪ ಪ್ಲೀಸ್. ಈಗ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಿಮ್ಮನ್ನ ಉದ್ದೇಶಿಸಿ ಒಂದು 5 ನಿಮಿಷ ಮಾತಾಡ್ತಾರೆ. ದಯವಿಟ್ಟು ಯಾರು ಯಾವ ವಿಚಾರದಲ್ಲೂ ಕೂಡ ಯಾರ ಪರವಾಗಿ ಕೂಡ. ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಅಂತ ತನ್ವಿ ಸೇಠ್ ಅವರೇ, ನಮ್ಮ ಮಂತ್ರಿಗಳ ಅಂತ ನೋಡಿ, ಒಂದ್ ಕಡೆನಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕೂಡ ಭೇಟಿಯನ್ನ ಕೊಟ್ಟರು ಡಿಕೆ ಶಿವಕುಮಾರ್ ಅವರು. ತದನಂತರ ಅಲ್ಲಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಹುಂಡಿಗೆ ಕಾಣಿಕೆಯನ್ನ ಕೂಡ ಹಾಕಿದ್ದಾರೆ ಈ ಸಂದರ್ಭದಲ್ಲಿ. ತದನಂತರ ಇಲ್ಲಿ ರೋಡ್ ಶೋ ಅನ್ನ ಕೂಡ ಮಾಡಲಾಗಿದೆ. ಕಾರ್ಯಕರ್ತರಿಂದ ಬೃಹತ್ ಮೆರವಣಿಗೆಯನ್ನ ಕೂಡ ಮಾಡಲಾಯಿತು. ಆ ಸಂದರ್ಭದಲ್ಲಿ ಉದ್ದೇಶಿಸಿ ಮಾತನ್ನ ಕೂಡ ಆಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನಾನು ಇಲ್ಲಿಗೆ ಅಳಿಯ ಆಗಿರಬಹುದು, ಆದರೆ ನನಗೆ ಕನಕಪುರ ಬೇರೆ ಅಲ್ಲ, ಮೈಸೂರು ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿರುವಂಥದ್ದು. ಮತ್ತೊಮ್ಮೆ ನಮ್ಗೆ ಅವಕಾಶ ಕೊಟ್ಟರೆ ನಾವು ಅಭಿವೃದ್ಧಿ ಕೆಲಸಗಳನ್ನು ಹೆಚ್ಚಿನದಾಗಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ರೋಡ್ ಶೋ ಸಂದರ್ಭದಲ್ಲಿ ಮಾತನ್ನು ಕೂಡ ಆಡಿದ್ದಾರೆ.